ಅದು ಇನ್ನೊಂದೇನಂದ್ರೆ ಬಾಳೆಗೆ ನಾನು ಕೇಳ್ಪಟ್ಟಿದ್ದೆ ಮೊದಲೇ ಆ ನಿಮೋಟಾಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಪ್ರಾಬಬಲಿ ಹಾಕಿದ್ಮೇಲೆ ಸಗದಾಗಿ ಬಂದಿದೆಯಲ್ಲ ಸರ್ ನೋಡಿ ಸರ್ ಇಲ್ಲಿ ದಿಸ್ ಈಸ್ ನಥಿಂಗ್ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಕ್ರಾಪ್ ಮಾಡಿದ್ರ ಮುಂದೆ ನಿಮಿಟೆಡ್ ಬರ್ಬೋದು. ಅವಾಗ ಸಸಿ ಗೆಡ್ಡೆ ನೆಡಬೇಕಾರೇನೆ ಪ್ರತಿ ಗಿಡಕ್ಕೆ ಬೇವಿನ ಹಿಂಡಿ ಆಮೇಲೆ ಹರಳಿನ ಹಿಂಡಿ ಮಿತ್ರಕೀಟಗಳನ್ನ ಸಾಯಿಸ್ತಾ ಇರಲಿಲ್ವಾ ನೀವು? ಅದು ನಾರ್ಮಲ್ ಆಗಿ 10 ಗಂಟೆ ಮೇಲೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಯಾವಾಗ? ರಾತ್ರಿ 10 ಗಂಟೆ ಮೇಲೆ ಮಿತ್ರಕೀಟಗಳು ಬರುತ್ತೆ ಅಂತ. ಮತ್ತೆ ತಾಯಿ ಬೇರು ವೈಟ್ ಬಿಳಿ ಬೇರು ಹೇಳ್ತಾರಲ್ಲ, ಯಾವುದು ಡೀಪ್ ರೂಟ್ ಹೋಗಿರುತ್ತೆ ಅದು ರಂಧ್ರಗಳ ಮುಖಾಂತರ ಇದು ಮಾಡಿಕೊಂಡು ವಾಟರ್ ಸೋರ್ಸ್ನ ಐಡೆಂಟಿಫೈ. ಬಟ್ ನೀವು ಬರೀ ಬೆಳೆಗಳೇ ಮಾಡಿಕೊಂಡು ಬೆಳೆಗಳದೆಲ್ಲ ಏನು ನಾರ್ಮಲ್ ಆಗಿ 3/4 ಅಡಿ 1 ಅಡಿ ಕೆಳಗಡೆ ಹೋಗಿರಲ್ವಲ್ಲ ಸರ್. ಓಕೆ, ಹೌದು. ಬೇರೆ ಏನೇ ಬೆಳೆ ಬೆಳೆದ್ರು ಅದ್ರದ್ದು ಹೋಗಿಲ್ಲ, ಅದಕ್ಕೆಲ್ಲ ಅದು ವರ್ಕ್ ಆಗಲ್ಲ ಅಂತ ಇಲ್ಲ. ಇಲ್ಲಿ ಮಿನಿಮಮ್ ಅಂದರೂ ಸಂಜೆ ಅಷ್ಟರೊಳಗಡೆ ಇಲ್ಲೇ ವಾಸಸ್ಥಾನ ಒಂದು ಕಡಿಮೆ ಅಂದರೂ ನಿಮಗೆ ಒಂದು 25-30 ಇರುತ್ತೆ. ಇಲ್ಲೊಂದು ಗೇಟ್ ಇದೆ. ಹೌದು ಸರ್, ಈ ಕಡೆ ಒಂದು ಗೇಟ್. ಇದು ಅಲ್ಲಿ ನಾನು ಬೆಗಿನಿಂಗ್ ಬಂದ್ರಲ್ಲ ಅದು 10 ಅಡಿ ಗೇಟ್. ಅದು ನಾರ್ಮಲ್ ಆಗಿ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಎಲ್ಲ ಬರ್ಬೋದು. ನಾಳೆ ದಿನ ಏನಾದ್ರು ದೊಡ್ಡ ವೆಹಿಕಲ್ ಏನಾದ್ರು ಬಂದರೆ ಇರಲಿ ಅಂತ ಇದು 14 ಫೀಟ್ ಗೇಟ್ ಮಾಡಿರೋದು. ನಾಳೆ ದಿನ ಏನಾದ್ರು ಇನ್ ಕೇಸ್ ಏನಾದ್ರು ಬೋರ್ವೆಲ್ ಲಾರಿ ಆಗಲಿ JCB ಆಗಲಿ ಅದೇನಾದ್ರು ಬರಲಿ ಅಂತ. ಆಮೇಲೆ ತೋಟದ ಸುತ್ತಲೂ ಕೂಡ ಹಿಂಗೆ ಓಡಾಡಲಿಕ್ಕೆ ಅಂತ ಅದನ್ನ ಆಲ್ಮೋಸ್ಟ್ ಒಂದು 12 to 14 ಫೀಟ್ ಜಾಗ ಬಿಟ್ಕೊಂಡಿದ್ದೇನೆ. ಇದು ತೋಟದ ಸುತ್ತಲೂ ಕೂಡ ಇಲ್ಲಿ ನೋಡಿ, ಇದೆಲ್ಲ ಈಗ ಹಾಕಿದ್ದು ನಮ್ಮದು ಹಾಕಿರೋ ನುಗ್ಗೆ ಇದೆಲ್ಲ. ಈಗೆಲ್ಲ ಒಂದು ಕಡ್ದು ಹಾಕಿಲ್ವಾ ನೀವು? ಇಲ್ಲ, ಕಡ್ದಿಲ್ಲ ಸರ್. ಒಂದ್ಸಲ ಕಡಿದ್ವಿ, ಮತ್ತೆ ಅದು ಬಂದಿದೆ. ಅದು ಕಡ್ದಿಲ್ಲ, ಈಗ ಕಡ್ದಿಲ್ಲ. ಆಮೇಲೆ ನಿಮಗೆ ಇನ್ನೊಂದೇನಾದ್ರೆ ಬರ್ಡ್ಸ್ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಸರ್, ನಿಮಗೆ ಕೆಲವ್ರದ್ದು ಗಿಡಗಳು ಕೆಲವು ಇದೆಲ್ಲ ಬಂದಿದೆ. ನೀವು ಆಶ್ಚರ್ಯ ಪಡ್ತೀರಿ ಇದು ಹೆಂಗ್ ಬಂತು ನಾನು ನೆಟ್ಟಿಲ್ವಲ್ಲ ಅಂತ. ಈ ಬರ್ಡ್ಸ್ಗಳು ತಿಂದು ಬಂದು ಅದ್ರದ್ದು ಶಿಟ್ಟಾಗಲಿ ಆಮೇಲೆ ಅದ್ರದ್ದು ಬೀಜಗಳು ಉದುರಿಸೋದೆಲ್ಲ ಇದೆಯಲ್ಲ, ಆ ಥರ ನಿನಗೆ ಆ ಥರ ತುಂಬ ಸೀಬೆ ನೋಡ್ಬೋದು ನಮ್ಮದ್ರಲ್ಲಿ. ಸೀಬೆ ಹಣ್ಣಿನ ಗಿಡಗಳು ತುಂಬ ಜಾಗ. ನೀವು ಹಾಕಿರೋ ಸೀಬೆ ಇಲ್ವಾ? ನಾವು ಒಂದೊಂದು ಅಲ್ಲಿ ಮುಂದೆಗಡೆ ಹಾಕೊಂಡಿದ್ದೀವಿ. ಅಲ್ಲಿ ನಾವು ಮುಂದೆ ಮನೆ ಮಾಡಿದ್ರೆ ಅಂತ ಅಲ್ಲೊಂದು 4 ಗುಂಟೆ ಜಾಗ ಬಿಟ್ಕೊಂಡಿದ್ದೀವಿ. ಓಕೆ. ಈ ತೆಂಗು ಎಷ್ಟು ವರ್ಷದ್ದು ಸರ್ ಇದು? ಇದೆಲ್ಲ 25 ಇಯರ್ಸ್ ಆಗಿದೆ ಸರ್. ಇದೆಲ್ಲ 25 ಇಯರ್ಸ್ ಆಗಿದೆ. 25 ವರ್ಷ ಆಗಿದೆ. ಓಕೆ. ಎಷ್ಟಿದೆ ಈ ಥರದ್ದು? 20 ಇದೆ ಸರ್. 20 ಇದೆಯಾ? 20 ಇದೆ. ಓಕೆ. ನಿಮಗೆ ಈ ರೀತಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಾದ್ಮೇಲೆ ಅದು ಮೊದಲು ಕೊಡ್ತಿದ್ದ ಈಲ್ಡ್ಗೂ ಇವಾಗ ಕೊಡ್ತಿರೋ ವ್ಯತ್ಯಾಸ ಇದೆ. ಖಂಡಿತ ವ್ಯತ್ಯಾಸ ಇದೆ. ಖಂಡಿತ ಇದೆ. ಓಕೆ. ಆಮೇಲೆ ಸೈಜು ಇದೆಯಲ್ಲ ಎಳ್ನೀರ್ದು, ಆ ಸೈಜ್ದು ಆಮೇಲೆ ಅದರೊಳಗಡೆ ನೀರಿಂದು ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿದೆ. ಆವಾಗ ಮ್ಯಾಕ್ಸಿಮಮ್ ಒಂದು 3/4 ಲೀಟ್ರು 800 ml ಇರ್ತಿತ್ತು. ಈಗ ಕೆಲವೆಲ್ಲ ಬಂದಿದೆ ನಿಮಗೆ 1.25 ಲೀಟ್ರ್ ಬರುತ್ತೆ ಸರ್ ಒಂದು ಎಳ್ನೀರು. ನೋಡಿ ಯಾವ ಕಲರು, ಬ್ಲ್ಯಾಕ್ ಚುಕ್ಕೆ ಒಂದು ಏನೂ ಇಲ್ಲ. ಹೌದು ಸರ್, ಫುಲ್ ಗ್ರೀನ್ ಆಗಿದೆ. ಹೌದು, ಅದು ಗ್ರೀನ್ ಇದೆ, ಫುಲ್ ಆರೆಂಜ್ ಇದೆ. ಅವರು ಕಾಯಿ ಕೀಳೋಕೆ ಬಂದವರು ಕಜ್ಜಿ ಅಂತ ಹೇಳ್ತಾರೆ, ಅದು ಒಂಚೂರು ಏನಿಲ್ಲ. ಒಬ್ಬೊಬ್ಬರು ತೋಟದಲ್ಲಿ ಕಜ್ಜಿನೇ ದೊಡ್ಡ ಸಮಸ್ಯೆ. ಅವ್ರ ಎಳ್ನೀರು ತೆಂಗಿನಕಾಯಲ್ಲೆಲ್ಲ ಕಜ್ಜಿ ಇರುತ್ತೆ. ಅಲ್ಲ, ನಾನು ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ಇಯರ್ ನಮಗೆ 24ರಲ್ಲಿ ಬನ್ನಿ ಹೀಗೆ ಹೋಗೋಣ. ಇದು 24ರಲ್ಲಿ ನಿಮಗೆ ಇದು ಬಂತಲ್ಲ ವೈಟ್ ಫ್ಲೈಸ್ ಕಾಟ, ಬಿಳಿ ಸೊಳ್ಳೆ ಸಿಕ್ಕದು, ಬಿಳಿ ನೊಣ ಅಂತ ಹೇಳ್ತಾರೆ, ವೈಟ್ ಫ್ಲೈಸ್ ಇದೆಯಲ್ಲ ಅದ್ರದ್ದು ಕಾಟ ಬಂತಲ್ಲ. ಆಗ ಸುಮಾರು ಕಡೆ ಎಲ್ಲರೂ ಬಂದಿದೆ, ಟಾಟಾದೊಂದು ಕೆಮಿಕಲ್ ಬರುತ್ತೆ ಅದು ಅಪ್ಲೈ ಮಾಡಿದ್ರು. ಬಟ್ ನಾನು ಈಗ ಗೂಗಲ್ ಮಾಡಿದೆ, ಆವಾಗ ನಾನು ನೀಮಾಸ್ತ್ರ ಇದನ್ನ ತಿಳ್ಕೊಂಡೆ. ಅದನ್ನ ನಮಗೆ ಒಂದು 24 ದಿನದ ಎಫರ್ಟ್ ಆಯ್ತದು ನಮಗೆ. ಏನು ಮಾಡಿದ್ವಿ ಅಂದರೆ ನಮ್ಮದು ಪ್ರೆಷರ್ ಪಂಪ್ ಇದೆ, ಚಾರ್ಜಬಲ್ ಪ್ರೆಷರ್ ಪಂಪ್. ಒಂದು ಡೈಲಿ ಕರೆಂಟ್ ಇರ್ಬೇಕಾದ್ರೆ 4 ಅವರ್ ಚಾರ್ಜ್ ಮಾಡಿದ್ರೆ 2 ಅವರ್ ಅದನ್ನ ಉಪಯೋಗಿಸ್ಬೋದು. ಒಂದು ಈ ಎಂಡಿಂದ ಆ ಎಂಡು ಪ್ಲಸ್ ಹೈಟ್ ಒಂದು 20 ಮೀಟರ್ಸ್ವರೆಗೂ ಯೂಸ್ ಮಾಡ್ಬೋದು. ಒಂದು ದಿನಕ್ಕೆ ಅಂದಾಜು ಒಂದು 20 ಗಿಡ 25 ಗಿಡ ತೆಂಗಿನ ಮರಕ್ಕೆ ಹೊಡಿಬೋದು. ಆ ಥರ ನಮ್ಮಲ್ಲಿ ವೈಟ್ ಫ್ಲೈಸ್ ಬಂದಿತ್ತು. ಆಗ ಬಂದಾಗ ಏನು ಮಾಡಿದ್ವಿ ಅಂದರೆ ಫಸ್ಟು 200 ಲೀಟ್ರ್ ನೀರಿಗೆ 2 kg ಮೈದಾ ಹಿಟ್ಟು, 2 kg ಮೈದಾ ಹಿಟ್ಟು, ಆಮೇಲೆ ಬಂದಿದೆ ಒಂದು 20 ಲೀಟ್ರ್ ಗಂಜುಳ, ದೇಸಿ ಹಸುದ ಗಂಜುಳ, ಇದನ್ನ ಹಾಕೊಂಡು ಜೊತೆಗೆ ಒಂದಿಷ್ಟು ಎಕ್ಕದ ಗಿಡ, ಹೊಂಗೆ ಗಿಡ, ಆ ಥರದ್ದು ಒಂದು 3 ಇಲ್ಲಿಂದ ಬೇಲಿ ಮೇಲೆ ಬೆಳೆಯೋಂಥ ಗಿಡಗಳದು ಕುದಿಸ್ಕೊಂಡು 200 ಲೀಟ್ರಿಗೆ ಹಾಕಿ ಒಂದು ಮಧ್ಯಾಹ್ನದವರೆಗೂ ಬಿಟ್ಟು ಸಂಜೆ ಮೇಲೆ 25 ಗಿಡಕ್ಕೆ ಸ್ಪ್ರೇ ಮಾಡ್ತಾ ಹೋದ್ವಿ ನಾವು. ಆ ಥರ 1 ವಾರ ತಗೊಳ್ತು. ಆಗೇನಾಗುತ್ತೆ ನಿಮಗೆ ಹತ್ರದಲ್ಲಿ ಪ್ರೆಷರ್ ಗನ್ನಲ್ಲಿ ಹೊಡೆದಾಗ ಈ ಎಲೆಗಳದ್ದು ಕೆಮಿಕಲ್ಗೊಂದು, ಆಮೇಲೆ ಗಂಜೋಳ ಇದೆಯಲ್ಲ ಅದರದ್ದು ಇದಕ್ಕೆ ಕಾಂಬಿನೇಷನ್ಗೆ ಸುಮಾರು ಫ್ಲೈಸ್ಗಳೆಲ್ಲ ಅಲ್ಲೇ ಸತ್ತೋಗುತ್ತೆ, ಆರೋಗುತ್ತೆ.
ಸರ್. ಬಟ್ ಅದ್ರದ್ದು ಮೊಟ್ಟೆಗಳಿದೆಯಲ್ಲ ಸರ್, ಹಾಂ ಸರ್. ಅದು ಬಿಡೋದೇ ಇಲ್ಲ ನೀವು ಜಾಗದಿಂದ, ಹಾಂ. ಅದು ಅಲ್ಲಾಡೋದೇ ಇಲ್ಲ. ನೀವು ಗನ್ನ ನೀವು ಪಕ್ಕದಲ್ಲಿ ಇಟ್ಕೊಂಡು ಹೋದ್ರೂ ಹೊಡಿತಾ ಇದ್ರೂ ಅದು ಕಚ್ಕೊಂಡಿರುತ್ತೆ, ಬಿಡ್ತಾ ಇರಲ್ಲ ಓಕೆ. ಆ ಲಾರ್ವಾ ಇದು. ಅದಕ್ಕೆ ಏನಾಗುತ್ತೆ ನೀವು ಮೈದಾ ಹಾಕಿರ್ತೀರಲ್ಲ, ಅದು ವರ್ಕೌಟ್ ಆಗುತ್ತೆ. ಅದ್ರ ಮೇಲೆ ಒಂಥರ ಕೋಟ್ ಥರ ಅದು ಕೂತ್ಕೊಂಡ್ಬಿಡುತ್ತೆ. ಹೌದು. ನೀವು ಅದಾದ 2 ದಿನಕ್ಕೆ ಒಂದು ಬಿಸಿಲಿಗೆ ಎಲ್ಲ ಇತ್ತು ಮೊಟ್ಟೆ ಬಿದ್ದೋಯ್ತು. ಇದು ನಮಗೆ ಇದು ಎಲ್ಲ ಗಿಡಗಳು ಮುಗಿಸ್ಕೊಂಬರೋಷ್ಟ್ರೊಳಗೆ 1 ವಾರ ಆಯಿತು, ದಿನಕ್ಕೆ 25 ಗಿಡ ಥರ. ಆಮೇಲೆ ಒಂದು ಕೊಟ್ಟು ಬರೀ ಒಂದು ವಾಟ್ರ್ ವಾಶ್ ಮಾಡಿದ್ವಿ, ಅದೊಂದು ವಾರ ಆಯಿತು. ಆಮೇಲೆ 3ನೇ ವಾರ ಬಂದಿದೆ, ಸೇಮ್ 200 ಲೀಟ್ರ್ ನೀರಿಗೆ 5 ಲೀಟ್ರು ಬೇವಿನ ಎಣ್ಣೆ, ಅದನ್ನು ಮಿಕ್ಸ್ ಮಾಡಿಕೊಂಡು ಇದು ಮಾಡಿ ಎಲ್ಲದಕ್ಕೂ ಹೊಡೆದ್ವಿ ನಾವು. ಓಕೆ. ಅದಾದಮೇಲೆ ಅಷ್ಟು ಕಾಣಿಸಿಲ್ಲ ನಮಗೆ, ಕಾಣಿಸಿಲ್ಲ. ಬಟ್ ಏನಂದರೆ ಫಿಸಿಕಲ್ ವರ್ಕ್ ಜಾಸ್ತಿ ತಗೊಳುತ್ತೆ. ಹಾಂ ಸರ್, ಹೌದು. ಬಾಳೆ ತುಂಬ ಡೆನ್ಸಾಗಿ ಹಾಕಿದ್ದೀರಲ್ಲ ಸರ್ ಇಲ್ಲಿ? ಇದೆಲ್ಲ ಸೆಕೆಂಡ್ ಲೇಯರ್ ಬರ್ತಾ ಇರೋದು ಸರ್. ಈಗ ಹಾಂ ಹಾಂ, ಒಂದೊಂದೇ ಹಾಕೊಂಡು ಹೋಗಿದ್ದಿದ್ದು ಅವಾಗ. ಓಕೆ. ಎಷ್ಟಡಿ ಅಂತರ ಕೊಟ್ಟಿದ್ರಿ? ಇದಾ ಆಲ್ಮೋಸ್ಟ್ 6 ಅಡಿ ಕೊಟ್ಟಿದ್ವಿ. 6 ಅಡಿ, ಸಾಲಿಂದ ಸಾಲು 7 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಕೊಟ್ಟಿದ್ವಿ. ಈಗ ಅದು ಸೆಕೆಂಡ್ ಲೇಯರ್ ಥರ್ಡ್ ಲೇಯರ್ ಬಂದಿರೋದ್ರಿಂದ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಡಿಸ್ಟೆನ್ಸ್ ಕಮ್ಮಿ ಆಗಿದೆ. ನೋಡಿ, ನಿಮಗೆ 2ನೇದೇ ಚೆನ್ನಾಗಿ ಬರ್ತಾ ಇದೆ ಅಂತ ಅಂತೀರಾ? ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಇದಾಗಿದೆ ಸರ್. ಇದೆಲ್ಲ ಈ ಬಾಳೆಗೆ ಏನೋ ಸಮಸ್ಯೆ ಕಾಣಿಸ್ಲ್ವಾ ನಿಮಗೆ? ಇಲ್ಲ ಸರ್. ಅದು ಇನ್ನೊಂದೇನಂದ್ರೆ ಬಾಳೆಗೆ ನಾನು ಕೇಳ್ಪಟ್ಟಿದ್ದೆ ಮೊದಲೇ, ಆ ನಿಮೋಟಾಡ್ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಅದು ಪ್ರಾಬಬಲಿ ಹಾಕಿದ್ಮೇಲೆ ಸಗದಾಗಿ ಬಂದಿದೆಯಲ್ಲ ಸರ್. ನೋಡಿ ಸರ್, ಇಲ್ಲಿ ದಿಸ್ ಈಸ್ ನಥಿಂಗ್ ಆ್ಯಕ್ಚುಲಿ. ನಾನು ಲಾಸ್ಟ್ ಟೈಮ್ ಕ್ರಾಪ್ ಮಾಡಿದ್ರ ಮುಂದೆ ಆಲ್ಮೋಸ್ಟ್ ನಾವು ಲಾಸ್ಟ್ ಟೈಮ್ ಹೇಳಿದ್ನಲ್ಲ 18-19 ಕಾಯಿ ಇದಕ್ಕೆ ಕಟ್ ಮಾಡಿದ್ವಿ ಅಂತ, ಒಂದು 13 ಗಿಡ ಗೊನೆ ಇದೇ ಸೈಜ್ ಇತ್ತು ಸರ್ ಎಲ್ಲಾನು. ಓಕೆ. ಇದು 2ನೇ, ಇದು 3ನೇದು ಆ್ಯಕ್ಚುಲಿ. ಇದು 3ನೇ ಈಲ್ಡ್. ಇದು 3ನೇ ಈಲ್ಡ್. ಎಷ್ಟನೇ ವರ್ಷಕ್ಕೆ? ಇದು ಆಲ್ಮೋಸ್ಟ್ 2 ತಿಂಗಳು ಲೆಕ್ಕ ಹಾಕೊಳ್ಳಿ ನೀವು. ಮೊನ್ನೆ ಇವಾಗ ನಾನು ಕಟ್ ಮಾಡಿ 1 ಮಂತ್ ಆಗಿದೆ, ಬಟ್ ಇನ್ನೂ ಈ ಟೈಮ್ ತಗೊಳುತ್ತೆ ಇದು. ಅಲ್ಲ, ನೀವು ಒಂದೊಂದು ಈಗ ನೆಟ್ಟಿದ್ರು 6 ಅಡಿ ಒಂದೊಂದು ಗುಂಪು ಬಾಳೆ ತರನೇ ಬಿಟ್ಟಿದ್ದೀರಾ? ಹೌದು. ಅದಾದ್ಮೇಲೆ ಇನ್ನೊಂದು. ಹೌದು. ಇವಾಗ ಇದು ಬಂದಿದೆಯಲ್ಲ, ಇದನ್ನ ನಾನು ತಗೊಳ್ಬೇಕಾದ್ರೆ ಪ್ರಾಬ್ಲಮ್ ಇನ್ನೊಂದು 20 ಡೇಸ್ ಆದ್ಮೇಲೆ ಇದನ್ನ ಕಟ್ ಮಾಡ್ಬೋದು. ಅದು ಕಟ್ ಮಾಡಿದ್ಮೇಲೆ ಅದು ಕಟ್ ಮಾಡಿ ಇಲ್ಲೇ ಊತ್ ಬಿಡ್ತೀರಿ. ಇಲ್ಲೇ ಊತ್ ಬಿಡ್ತೀವಿ. ಇಲ್ಲ ಅಂದ್ರೆ ನಾನು ಪಟಾಶ್ ಮಾಡ್ಲಿಕ್ಕೆ ಚಾಪ್ ಮಾಡಿ ಇದು ಡ್ರಮ್ಗೆ ಹಾಕ್ಬಿಡ್ತೇನೆ. ಅದು ನೆಕ್ಸ್ಟ್ ಒನ್ ಇದೆ ನೋಡಿ. ಇದಾದ್ರೆ ಪ್ರಾಬಬ್ಲಿ ಇದಾಯ್ತಲ್ವಾ, ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಅದು ನೆಕ್ಸ್ಟ್ ಈ ಕಡೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆಗುತ್ತೆ ಅವಾಗ. ಅದು ಪ್ರಾಬಬ್ಲಿ ಇಟ್ ಟೇಕ್ಸ್ ಅನದರ್ 4 ಮಂತ್ಸ್ ಏನೋ ತಗೊಳುತ್ತೆ. ಅದು ತಗೊಳುತ್ತೆ 4 ತಿಂಗಳು. ಆ ಥರ 2 ತಿಂಗಳು ಹೆಚ್ಚು ಕಮ್ಮಿ ಇರೋವು ಇರುತ್ತೆ. 2 ತಿಂಗಳು 3 ತಿಂಗಳು ನಾವು ನೋಡಿದಂಗೆ 60ರಿಂದ 90 ದಿನದಲ್ಲಿ. ಈಗ ಇದರಲ್ಲಿ ಗೊನೆ ಇನ್ನೇನು ಕೀಳಬೇಕು, ಅದ್ರಲ್ಲಿ ಇನ್ನೊಂದು ಗೊನೆ ಸ್ಟಾರ್ಟ್ ಆಗಿರುತ್ತೆ. ಇಲ್ಲ, ಅಷ್ಟು ಗೊನೆ ಸ್ಟಾರ್ಟ್ ಆಗಿರಲ್ಲ. ಸ್ಟಾರ್ಟ್ ಆಗಿರಲ್ಲ. ಕೆಲವು ಟೈಮ್ ಹೂವು ಸ್ಟಾರ್ಟ್ ಆಗಿರುತ್ತೆ. ಗೊನೆ ಸ್ಟಾರ್ಟ್ ಆಗಿರೋದು ಯಾವುದು ನೀವು ನೋಡಿಲ್ಲ? ಇಲ್ಲ, ಅದೆರಡು ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಆಗಿರೋದು ಇರಲ್ಲ. ಎರಡು ಒಂದಿನೇ ನಾನು ಏನೋ ಹಾರ್ವೆಸ್ಟಿಗೆ ರೆಡಿ ಇದೆ, ಇನ್ನೊಂದ್ರಲ್ಲಿ ಸ್ಟಾರ್ಟ್ ಆಗಿದೆ, ಆ ಥರ ನೋಡಿಲ್ಲ. ಇಲ್ಲ, ಹೂವು ಸ್ಟಾರ್ಟ್ ಆಗಿರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 60 ದಿನ ಗ್ಯಾಪ್ ಬೇಕು ಸರ್ ಅದಕ್ಕೆ, ಒಂದಕ್ಕೂ ಇನ್ನೊಂದಕ್ಕೂ. ಓಕೆ. ಇದು ಚೆನ್ನಾಗಿದೆ ಸರ್. ಈ ಪಕ್ಷಿ ಯಾರೋಯ್ತು ಅಲ್ಲಿ ತುಂಬ ನಮ್ಗೇನಾದ್ರೆ ನೀವು ಸೈಲೆಂಟಾಗಿ ಬರಬೇಕು. ತುಂಬ ಆ್ಯಕ್ಚುಲಿ ಗೂಬೆಗಳಿರುತ್ತೆ. ಗೂಬೆಗಳಿದೆ ಸರ್. ಗೂಬೆ ತೋಟಕ್ಕೆ ತುಂಬಾ ಬೇಕು, ಒಳ್ಳೇದು ಅಂತಾರೆ. ಹೌದು ಸರ್, ತುಂಬಾ ಬೇಕು. ನನ್ಗೇನು ಹೇಳ್ತೀನಿ, ನಾನು ಯಾವುದೋ ಹೋದ್ರಲ್ಲಿ ಓದ್ದೆ, ನಿಮ್ಗೆ ಹೆಂಗೆ ಪಾಲಿನೇಷನ್ ಮಾಡೋದಕ್ಕೆ ಜೇನ್ ಬೇಕೋ ಅದೇ ಥರ ನಿಮಗೆ ಗೂಬೆಗಳು ಬೇಕು ಅಂತ ಹೇಳ್ಬಿಟ್ಟು. ನಾನು ಲಾಸ್ಟ್ ಟೈಮ್ ಒಂದಿಷ್ಟು ಫೋಟೋಸ್ ತೊಗೊಂಡಿದ್ದೀನಿ ಗೂಬೆಗಳು ಸೈಲೆಂಟಾಗಿ. ಆ್ಯಕ್ಚುಲಿ ತುಂಬ ಸದ್ದು ಮಾಡಿದ್ರೆ ಎದ್ದೇಳೋದು, ಇಲ್ಲದೇ ಅದು ಕಾಣಿಸಲ್ವಲ್ಲ ಡೇ ಟೈಮಲ್ಲಿ ಕಣ್ಣು, ಸುಮ್ಮನೆ ಕೂತೇ ಇರುತ್ತೆ. ಅದು ಗೋಬೆ ಕೂತಂಗೆ ಕೂತಿರುತ್ತೆ. ಕ್ಯಾನ್ ಸಿ ದ ಹೈಟ್ ಸರ್. ಇದೆಲ್ಲ ನೋಡಿ, ನಮ್ದು ಡಯಾಮೀಟರ್ ನೋಡಿ ಎಲ್ಲ ಎಷ್ಟು ಅಲ್ಲ, ಎಷ್ಟು ಇದು ಹೋಗುತ್ತೆ ಇಲ್ಲೆಲ್ಲ. ಇದು ನೋಡಿ, ಇದು ಆಲ್ಮೋಸ್ಟ್ ಇದು ಪ್ರಾಬಬಲಿ ಅಲ್ಲಿ ನೋಡಿದೆಯಲ್ಲ, ಇನ್ನೊಂದು 1.5 ಮಂತ್ಗೆ ಅದಾಗುತ್ತಲ್ಲ ಸರ್, ಅದಾಗಲಿ ಇದು ರೆಡಿ ಆಗುತ್ತೆ ಸರ್. ಇದು ಅದನ್ನು ಇದಕ್ಕೆ ನೀವು ಯಾವುದೇ ರೀತಿ ಕೆಮಿಕಲ್ ಇದು ಏನೋ ಬಂದಿದೆ ಅಂದ್ಬಿಟ್ಟು ಏನು ಹಾಕಿಲ್ಲ. ನಾನು ಏನು ಮಾಡಿದೆ ಅಂದ್ರೆ, ನಿಮಟೋಡ್ ಬರೋಕ್ಕೆ ಮುಂಚೆ ಅವ್ರು ಹೇಳಿದ್ರು ನಿಮಟೋಡ್ ಬರ್ಬೋದು. ಅವಾಗ ಸಸಿ ಗೆಡ್ಡೆ ನೆಡಬೇಕಾರೇನೆ ಪ್ರತಿ ಗಿಡಕ್ಕೆ ಬೇವಿನ ಹಿಂಡಿ ಆಮೇಲೆ ಹರಳಿನ ಹಿಂಡಿ, ಅದು ಇದೆರಡನ್ನ ಒಂದೊಂದು ಗಿಡಕ್ಕೆ 2 kg ಬೇವಿನ ಹಿಂಡಿ, 2 kg ಹರಳಿನ ಹಿಂಡಿ, ಗಿಡ ನೆಡಬೇಕಾರೇನೆ ಅದನ್ನ ಹಾಕ್ಬಿಟ್ಟು ಕೊಟ್ಬಿಡ್ಬೇಕು. ಹಾಕಿದ್ರ ನೀವು? ಹಾಕ್ಬಿಟ್ವಿ ಬಿಗಿನಿಂಗ್ನಲ್ಲೇ. ಅವಾಗ ಅವೆರಡು ಹಾಕಿದ್ರೆ ಅದು ಹಾಕಿದ್ರೆ ಅದು ನಿಮಟೆಡ್ ಕಂಟ್ರೋಲ್ ಮಾಡುತ್ತೆ ಲೈಫ್ ಟೈಮ್ನ ಅಂತ ಹೇಳ್ತಾರೆ. ನಿಮೋಟೆಡ್ ಅಂದ್ರೆ ಏನಿರುತ್ತೆ? ಅದು ನಿಮಟೆಡ್ ಅಂದ್ರೆ ಅದು ಗೆಡ್ಡೆನಲ್ಲಿ ಏನೋ ಬರುವಂಥದ್ದು ಒಂದು ಬ್ಯಾಕ್ಟೀರಿಯಾ, ಅದು ಫಾರ್ಮ್ ಮಾಡುತ್ತೆ. ಅದರಿಂದ ಮೇಲೆ ಇದೆಲ್ಲ ಬಂದಿದೆ, ಎಲ್ಲೋ ಆಗಕ್ಕೆ ಶುರು ಆಗುತ್ತೆ ಎಲೆಗಳೆಲ್ಲ, ಬಾಳೆದ ಎಲೆ ಎಲ್ಲ.
ಅಲ್ಲ ಅದಲ್ಲ, ಅದು ಏಜ್ ಆಗಿರೋದು, ಏಜ್ ಆಗಿರೋದು, ಸೀಸನ್ ಮುಗಿತಾ ಬಂದಾಗಿರೋದು. ಚೆನ್ನಾಗಿರ್ಬೇಕಾಗಿದ್ದ ಗಿಡ ಕೂಡ ನಿಮ್ಗೆ ಹೂವು ಬಿಡೋಕ್ ಮುಂಚೆ ಹಸ್ರಾಗಿರ್ಬೇಕಾಗಿದ್ದು ನಿಮ್ಗೆ ಹಿಂಗೆ ಹಸ್ರಾಗಿರ್ಬೇಕಾಗಿದ್ದ ಗಿಡ ಫುಲ್ಲು ಹಳದಿ ಆಗ್ಬಿಡುತ್ತೆ ಸರ್. ಅದು ಹಳದಿ ಆಗ್ಬಿಡುತ್ತೆ. ಅದು ಬರಬಾರ್ದು ಅಂತ ನೀವು ಮುನ್ನೆಚ್ಚರಿಕೆಯಾಗಿ ಒಂದೊಂದು ಗಿಡಕ್ಕೆ 2-2 kg ಬೇವಿನ ಹಿಂಡಿ ಆಮೇಲೆ ಹರಳಿನ ಹಿಂಡಿ ಎರಡನ್ನು ಮಿಕ್ಸ್ ಮಾಡಿ ಕೊಟ್ಕೊಂಡ್ವಿ ಸರ್. ಅದು ನೀವು ಒಂದು ಲೈನ್ ಅವೆರಡು ಹಾಕ್ತೇನೆ ಹಾಕ್ಬೇಕಿತ್ತು, ಹೆಂಗಿರುತ್ತೆ ಅಂತ. ಅಲ್ಲ, ಅದು ಹಾಕ್ದೇನೆ ನಾನು ಮನೆ ಮುಂದೆ ಹಾಕಿದ್ದೆ. ಮನೆ ಮುಂದೆ ಬರೀ ನಮಗೆ ಅಂತ ಒಂದು ತಂದು ಹಾಕಿದ್ವಿ. ಅದ್ರಲ್ಲಿ ಒಂದು ಬೆಳೆ ಬಂತು. 2ನೇ ಬೆಳೆ ಅಷ್ಟೊಳಗಡೆ ಅದು ಎಲ್ಲೋ ಕಾಣಕ್ಕೆ ಶುರು ಆಯ್ತು, ನಿಮಟೋಡು. ಅವಾಗ ನಾನು ಅವಾಗಲೇ ಅದ್ರ ಬಗ್ಗೆ ಓದಕ್ಕೆ ಶುರು ಮಾಡಿದ್ದು. ಏನು ಇದಕ್ಕೆ ಎಲ್ಲೋ ಏನಂತ ಬಂದ, ಒಂದು ನಿಮಟೋಡ್ ಕಾಯಿಲೆ ಬಾಳೆಗೆ ಬರೋದ್ರಲ್ಲಿ, ಇನ್ನೊಂದು ಏನೋ ಹೇಳ್ತಾರೆ, 2 ಬ್ಯಾಕ್ಟೀರಿಯಾಸೆ ಅದು. ಅದಕ್ಕೆ ಒಂದು ರೂಟ್ಸಲ್ಲಿ ಬರೋಂಥದ್ದು ಇದು ನಿಮಟೋಡ್ಸು. ಆ ಬ್ಯಾಕ್ಟೀರಿಯಾನ ನಿಮಗೆ ಇದು ಮಾಡಲಿಕ್ಕೆ ಬೇವಿದೆಯಲ್ಲ ಅದು ತಿಂದ್ಬಿಡುತ್ತೆ ಅದನ್ನು. ಅಂದರೆ ಅದು ಫಸ್ಟ್ ಒಂದು ಬೆಳೆ ಬಂತು ಬಾಳೆ, ಅದು ಒಂದು ಬೆಳೆ ಬಂತು. 2ನೇದ್ರಲ್ಲಿ ಒಂದು ನಾವು ಜಾಸ್ತಿ ಹಾಕಿರ್ಲಿಲ್ಲ, ಬಿಗಿನಿಂಗ್ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ತೆಂಗೆಲ್ಲ ಹಾಕಿದ್ವಲ್ಲ, ಮನೆ ಮುಂದೆಗೆ ಇರಲಿ ಅಂತ ಒಂದು 5 ಗಂಟು ತಂದು ಹಾಕಿದ್ವಿ. 5 ಒಂದು ಬೆಳೆ ಬಂತು. 2ನೇದು ಬರ್ತಾ ಇದ್ದಂಗೆ ಒಂದು 4 ಅಡಿಗೆಲ್ಲ ಎಲ್ಲ ಎಲೆ ಎಲ್ಲೋ ಆಗಕ್ಕೆ ಶುರು ಆಯಿತು. ನೋಡೋಕೆ ಗೊತ್ತಾಗ್ತಾ ಇತ್ತು ನಿಮಗೆ, ಒಂದು ಏನು ಹೇಳ್ತಾರೆ, ಗಿಡಗಳ ಎಲೆಗಳೇ ಅದ್ರದ್ದು ಫೇಸ್ ಇದ್ದಂಗೆ ಅಂತ ಹೇಳ್ತಾರೆ. ಅದರ ಎಕ್ಸ್ಪ್ರೆಷನ್ ಆಫ್ ಹ್ಯಾಪಿನೆಸ್ ಆಗಲಿ ಏನೇ ಒಂದು ಎಕ್ಸ್ಪ್ಲೇನ್ ಮಾಡೋದು, ಅದ್ರದ್ದು ನೋಡ್ತಾ ಇದ್ದಂಗೆ ಗೊತ್ತಾಯಿತು. ತುಂಬ ಡ್ರೈ ಪೇಲ್ ಆಗಿರ್ತಾ ಇತ್ತು. ಯು ಕ್ಯಾನ್ ಸಿ ಇದರಲ್ಲೆಲ್ಲ ನರ್ವ್ಸ್ ಟೈಪ್ ಇರುತ್ತಲ್ಲ ಸರ್ ಎಲೆನಲ್ಲಿ, ಅದೆಲ್ಲ ನಿಮಗೆ ಬಿಡಿ ಆಗಿಬಿಡುತ್ತೆ ಅದ್ರಲ್ಲಿ ಕಾಣಿಸುತ್ತೆ. ಇವಾಗ ನೋಡಿ, ಇದು ನೋಡಿ, ಇದು ಎಷ್ಟು ಹೆಲ್ತಿ ಆಗಿದೆ. ಈ ಒಂದು ಇಷ್ಟು ದೊಡ್ಡ ಎಲೆ ಇದ್ರೂ ಆಲ್ಮೋಸ್ಟ್ ಬರಲ್ವಾ ಸರ್, ಒಂದು 6 ಅಡಿ ಇಲ್ವಾ ಇದು ಎಲೆ? ಇರುತ್ತೆ ಸರ್. 6 ಫೀಟ್ ಇದ್ರೂ ಎಷ್ಟು ಹೆಲ್ತಿ ಆಗಿದೆ ನೋಡಿ. ಅದರಲ್ಲಿ ನಿಮಗೆ ನಿಮಟೋಡ್ ಬಂದಾಗ ಅದರದ್ದು ವಿಡ್ತ್ ಕೂಡ ಕಮ್ಮಿ ಆಗಿಬಿಡುತ್ತೆ, ಶ್ರಿಂಕ್ ಆಗಿಬಿಡುತ್ತೆ ಎಲೆ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಅದನ್ನ ನೆಕ್ಸ್ಟ್ ಎಲೆಯಿಂದ ಇದಾಗಿ ಕೆಳಗಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಹ್ಯಾಲೋ ಥರ ಕಾಣುತ್ತೆ, ಜೊಳ್ಳ ಥರ ಕಾಣುತ್ತೆ ಅವಾಗ ಅದು ಬಂದ್ಬಿಟ್ರೆ. ಈ ಥರ ಎಲ್ಲ ಇಟ್ಟಿದ್ರ? ಸೋಲಾರ್ ಟ್ರಾಪ್ ಇಟ್ಟಿದೆ ಸರ್. ಅದು ಬಿಗಿನಿಂಗು ಸ್ವಲ್ಪ ರೈನೋಸರಸ್ ಬೀಡಲ್ ಇದೆಯಲ್ಲ, ತೆಂಗು ಎಸ್ಪೆಷಲಿ ಅದೇ ಅದು ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ ಏನು ಹೋಯ್ತು ಅಂತ. ಹೈಬ್ರಿಡ್ ಸಸಿಗಳಲ್ಲಿ ನಮ್ಮ ಡ್ವಾರ್ಫಲ್ಲಿ ಒಂದು 6ರಿಂದ 8 ಸಸಿಗೆ ಸ್ವೀಟ್ನೆಸ್ ಜಾಸ್ತಿ ಇರುತ್ತೋ ಏನೋ ಗೊತ್ತಿಲ್ಲ, ಗ್ಲೂಕೋಸ್ದು ನಾಟಿಗೆ ಬೀಳ್ತಾ ಇರಲಿಲ್ಲ ರೈನೋಸರಸ್ ಬೀಡಲ್ಲು. ಬಂದು ಹೈಬ್ರಿಡ್ ಅದನ್ನೇ ಸುಳಿ ತಿಂದ್ಬಿಡ್ತಾ ಇತ್ತು ಅದನ್ನು. ಆಗ ಏನು ಮಾಡೋದು ಅಂತ ನೋಡಿದಾಗ ನೋಡಿದೆ ಹಿಂಗೆ ಸೋಲಾರ್ ಟ್ರ್ಯಾಪು ಜೊತೆಗೆ ಅದರದ್ದು ಸ್ಪರ್ಮ್ನ ಇದು ಮಾಡಿ ಇದನ್ನು ಹೇಳ್ತಾರೆ, ಅದನ್ನು ತಂದಿಟ್ಟರೆ ಆಲ್ಮೋಸ್ಟ್ ಅದು ಡೇ ಎಲ್ಲ ಚಾರ್ಜ್ ಆಗಿರುತ್ತೆ. ನೈಟ್ ಅದೇನಿಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ವಾಟರ್ ಹಾಕಿ ಬಿಟ್ಬಿಟ್ರೆ ಅದಕ್ಕೆ ಆಕರ್ಷಿತವಾಗಿ ಅದರಲ್ಲಿ ಬಂದು ಟ್ರ್ಯಾಪ್ ಆಗುತ್ತೆ. ಅದು ರೈನೋಸರಸ್ ಬಿಟ್ಟಲು ಟ್ರ್ಯಾಪ್ ಆಗ್ತಿತ್ತಾ? ರೈನೋ ಬೀಳ್ತು. ಒಂದು 2 ವೀಕ್ಸ್ನಲ್ಲಿ ನಾವು ಹತ್ತತ್ರ ಒಂದು ಅಂದಾಜು ಒಂದು 18ರಿಂದ 20 ಹುಳುಗಳು ಬಂದ್ಬಿತ್ತು ಅದರಲ್ಲಿ. ರೈನೋಸ್ ಅದೇನೆ, ಅದನ್ನೇ ಬಂದ್ಬಿತ್ತು. ಈಗಿಲ್ಲ ಅದರದ್ದು. ಅದೇ ನಿಮ್ಗೆ ಏನಂದ್ರೆ ಅದೇನಂದ್ರೆ ಅದು ಕರೆಕ್ಟಾಗಿ 3 hours ಆದಮೇಲೆ ಆಫ್ ಆಗಿಬಿಡುತ್ತೆ. ಇದನ್ನ ಹೇಳ್ತಾರೆ ಅಂತಾರೆ ರಾತ್ರಿ 10-11 ಗಂಟೆ ಮೇಲೆ ಏನು ಹೇಳಿ ಶತ್ರುಕೀಟ ಮಿತ್ರಕೀಟಗಳು ಅಂತ ಹೇಳ್ತಾರಲ್ಲ, ಇವ್ರದ್ದು ಇದೇನು ಹೇಳ್ತಾರೆ ಅಂದರೆ ಚಂದ್ರ ಸರ್ಕಲ್ ಇದಾದ್ಮೇಲೆ ರಾತ್ರಿ 11 ಗಂಟೆ ಮೇಲೆ ಮಿತ್ರಕೀಟಗಳು ಬರುತ್ತೆ. ಅದರಿಂದ ಹಿಂಗೆ ಸೋಲಾರ್ ಟ್ರ್ಯಾಪ್ ಹಾಕೋದ್ರಿಂದ ಮಿತ್ರಕೀಟಗಳನ್ನ ನೀವು ಸಾಯಿಸ್ಬಿಡ್ತೀರಾ ಅಂತ ಅದ್ರ ಬಗ್ಗೆನೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಏನಂತ ಸ್ಟಡಿ ಮಾಡಿದಾಗ ಅದೇ ಹೇಳಿದ್ರು. ಬಟ್ ಇಟ್ ಯೂಸ್ ಟು ನಮ್ದು ಸಾಯಂಕಾಲ 7 ಗಂಟೆಗೆ ಆನ್ ಆದರೆ ಒಂದು 8:30-9 ಗಂಟೆಗೆ ಆಫ್ ಆಗಿಬಿಡ್ತೈತೆ. ಇದು ಮಿತ್ರಕೀಟಗಳನ್ನ ಸಾಯಿಸ್ತಾ ಇರಲಿಲ್ವಾ ನೀವು? ಅದು ನಾರ್ಮಲ್ ಆಗಿ 10 ಗಂಟೆ ಮೇಲೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಯಾವಾಗ? ರಾತ್ರಿ 10 ಗಂಟೆ ಮೇಲೆ ಮಿತ್ರಕೀಟಗಳು ಬರುತ್ತೆ ಅಂತ. ಮತ್ತೆ ನಿಮ್ದು ಇದು ರಾತ್ರಿ 6:30-7 ಗಂಟೆಗೆ ಆನ್ ಆಗಿ ಪ್ರಾಬಬ್ಲಿ ಒಂದು 2 ಅವರ್ಸ್ಗೆಲ್ಲ ಆಫ್ ಆಗ್ಬಿಡ್ತಾ ಇತ್ತು. ಒಂದು 9 ಗಂಟೆಗೆಲ್ಲ ಆಫ್ ಆಗುತ್ತೆ. ಮಿತ್ರಕೀಟ ಬರೋಕೆ ಅದ್ರ ದಾಳಿ ಅದೇನು ಪ್ರಾಬ್ಲಮ್ ಆಗ್ತದೆ. ಮಿತ್ರಕೀಟ ಸಾಯಂಕಾಲ ಆದ ತಕ್ಷಣ ಬರ್ತಾ ಇರ್ತದೆ. ನಾನು ಕೇಳ್ಪಟ್ಟೆ ನಾನು ಅದೊಂದು ಹೇಳಿದಾಗ. ಇವಾಗ ಯಾರು ಸರ್ ಜೆಟ್ರೋಪ ಬಗ್ಗೆ ಒಬ್ರು ಮಾತಾಡಿದ್ರು, ಜೆಟ್ರೋಪ ಬಗ್ಗೆ ಮಾತಾಡಿದ್ರು. ಅದು ಮಿತ್ರಕೀಟ ಶತ್ರುಕೀಟಗೆಲ್ಲ ಅದಕ್ಕೂ ರಿಲೇಟಿವಿಟಿ ಬಗ್ಗೆ ಹಾಗೆ ಕೇಳಿದಾಗ ಹೇಳ್ದಂಗೆ ಜ್ಞಾಪಕ ನನಗೆ ಅದು ಇದಾದಾಗ. ಅದಕ್ಕೆ ರಾತ್ರಿ ಹೊತ್ತು ಈವನ್ ಫಾರ್ಮಲ್ಲಿ ಲೈಟ್ ಕೂಡ ಇರಬಾರ್ದು ಅಂತ. ಹೌದೌದು, ಫಾರ್ಮಲ್ಲಿ ಲೈಟು ಇರಬಾರ್ದು, ನಾವು ಹೋಗ್ಲೂಬಾರ್ದು. ಫಾರ್ಮಲ್ಲಿ 10 ಗಂಟೆ ಮೇಲೆ ನಿಮಗೆ ಆದಷ್ಟು ಹ್ಯೂಮನ್ ಇದು ಮೂವ್ಮೆಂಟ್ ಇದಾಗಿದೆ, ಬಲೆ ಎಣಿತಾ ಇರುತ್ತೆ. ಹೌದು, ಅದು ಕಟ್ಟಾಗ್ಬಿಡುತ್ತೆ. ಅದು ಎಲ್ಲ ನಮ್ಮ ಶತ್ರುಕೀಟಗಳನ್ನ ಸೆಳ್ಕೋತಾ ಇರುತ್ತೆ. ಅಂದ್ರೆ ಆ ಬಲೆ ಒಳಗೆ ಬಂದು ಬೀಳ್ತಾ ಇರುತ್ತೆ. ನಾವು ಹೋಗ್ಬಿಟ್ಟು ಆ ಜೇಡದ ಬಲೆಗೆ ಡ್ಯಾಶ್ ಮಾಡ್ಬಿಟ್ರೆ ತಿರ್ಗಾ ಅದು ಕಟ್ಟಬೇಕು. ಅದು ಕಟ್ಟೋದು ಕಷ್ಟ. ಹೌದು,
ತಿರ್ಗಾ ಅದು ಆಹಾರ ಹುಡುಕ್ಬೇಕು. ಎಷ್ಟು ಎಫರ್ಟ್ ಹಾ, ಎಷ್ಟು ಎಫರ್ಟ್ ಅದು. ಅದು ಬೆಳಗ್ಗೆ ಹೋಗ್ಬಿಡುತ್ತೆ. ಜಡದ ಬೆಲೆ ಜಾಸ್ತಿ ದಿನ ಇರಲ್ಲ. ಬೆಳಗ್ಗೆ ಸೂರ್ಯನ ಬಿಸಿಲಿಗೆ ಸ್ವಲ್ಪ ಹಂಗೆ ತಣ್ಣಗಾಗ್ಬಿಟ್ಟು ಹಂಗೆ ಹೋಗ್ಬಿಡುತ್ತೆ. ಅದು ಬೇರೆ ಜಾಗ ಚೇಂಜ್ ಮಾಡ್ಬಿಡುತ್ತೆ. ಜಾಗ ಚೇಂಜ್ ಮಾಡುತ್ತೆ. ಅದು 6 ಗಂಟೆ ಮೇಲೆ ಆಕ್ಟಿವ್ ಆಗುತ್ತೆ ಜೇಡ ಬಲೆ ಕಟ್ಟಕ್ಕೆ. ಅದ್ರಲ್ಲಿ ಏನ್ ಬಂದು ಸಿಗಾಕೊಳ್ಳುತ್ತೆ ಅದನ್ನ ತಿನ್ನುತ್ತೆ. ಹೌದು, ಅಲ್ಲಿ ಬಂದು ಸಿಗಾಕೊಳ್ಳೋದೆಲ್ಲ ನಮ್ಮ ಶತ್ರು ಕೀಟ. ಆ ಜೇಡ ಇದೆ ನಮ್ಮ ಮಿತ್ರ ಕೀಟ. ಅದು ಇದು ಹೊಸ ವಿಷಯ ಗೊತ್ತಿರಲಿಲ್ಲ ಇಲ್ಲ ನಿಮಗೂ ಗೊತ್ತಿಲ್ವ? ಅಯ್ಯೋ ನೀವು ಇಲ್ಲ ಇಲ್ಲ, ಇದು ಕೇಳಿ ನೀವು ಎಸ್ಪೆಷಲಿ ಬೇರೆ ಇದು ಜಸ್ಟ್ ಈಗ ಜತ್ರೆಪ್ಪ ಬಗ್ಗೆ ಮಾತಾಡಿದಾಗ ಸರ್ ಮೋಸ್ಟ್ಲಿ ತಮ್ಮಯ್ಯ ಸರ್ ಯಾರೋ ಒಬ್ರು ಮಾತಾಡ್ಬೇಕಾದ್ರೆ ತಮ್ಮಯ್ಯ ಸರೇ ಜಟ್ರಪ್ಪ ಅದ್ರ ಬಗ್ಗೆ ಏನು ಮಾತಾಡಿದಾಗ ನೋಡಿದೆ ನಾನು ಕೇಳಿ ಬಗ್ಗೆ. ಅವಾಗ ಹೇಳಿದ್ರು ಅವರು ಹಿಂಗೆ ರಾತ್ರಿಗೆ ಮೇಲೆ 10 ಗಂಟೆ 11 ಗಂಟೆ ಮೇಲೆ ಯಾವುದೇ ಹ್ಯೂಮನ್ ಮೂಮೆಂಟ್ಸ್ ಇರಬಾರ್ದು, ಹಿಂಗೆ ಆ ಟೈಮಲ್ಲಿ ಬಂದಿದೆ ಮಿತ್ರಕೀಟಗಳ ಇದಿರುತ್ತೆ, ಓಡಾಟ ಇರುತ್ತೆ, ಲೈಟ್ಸ್ ಆನ್ ಮಾಡಬಾರ್ದು ಲೈಟ್ಸ್ ಆನ್ ಮಾಡಿ ಅಂತೆಲ್ಲ ಕೇಳಿದಾಗ ನಾನು ಅದೊಂದು ಹಾಕೋಕೆ ಮುಂಚೆ ಅದೊಂದು ನಾನು ಪ್ರಿಕಾಷನ್ ತಗೊಂಡೆ. ಹೌದು, ಹಾಗೆ ನಮ್ಮ ನಾನು 2 ಅವರ್ 3 ಅವರ್ ಮೇಲೆ ಉರಿಬಾರ್ದು ಅದು ಈ ಬ್ಯಾಟ್ರಿ. ವಿಚಾರ ನನಗೂ ಗೊತ್ತಿರಲಿಲ್ಲ. ನಮ್ಮ ಚಾನಲಲ್ಲಿ ಅಂದ್ರೆ ನನಗೇನು ಗೊತ್ತಿಲ್ಲ ಬಿಡಿ. ನಾನು ಫುಲ್ಲು ಒಂದು ಖಾಲಿ ಪೇಜು, ಏನು ಗೊತ್ತಿಲ್ಲದೇನೆ ಖಾಲಿ ಇದ್ದಾಗಲೇ ನಾವು ಬರ್ಕೊಳಕ್ಕಾಗದು. ನಾನು ಏನು ಗೊತ್ತಿಲ್ಲದೇನೆ ಬಂದವನು. ಇದನ್ನ ನಮ್ಮ ಕೇರ್ಪೇಟೆ ಲಿಂಗರಾಜ್ ಸರ್ ಅಂತ ಒಬ್ರು ಹೇಳಿದ್ರು ನಮ್ಗೆ. ಅವ್ರ ತೋಟಕ್ಕೆ ಹೋದಾಗ ಏನಕ್ಕೆ ಹೋಗ್ಬಾರ್ದು 6 ಗಂಟೆ ಮೇಲೆ ಅಂತಂದ್ರೆ ಈ ಕಾರಣ ಇದೆ. ಜೇಡ ಬಲೆ ಕಟ್ತಾ ಇರುತ್ತೆ, ನಾವು ಹೋದಾಗ ಆ ಬಲೆ ಡ್ಯಾಮೇಜ್ ಆಗುತ್ತೆ, ಹಂಗಾಗಿ ನಾವು ಹೋಗ್ಬಾರ್ದು ಅಲ್ಲಿಗೆ. ನಮ್ಮ ಹಿರಿಯರೆಲ್ಲ ಏನಕ್ಕೆ ಎದುರಿಸ್ತಿದ್ರು, 6 ಗಂಟೆ ಮೇಲೆ ಹೋಗ್ಬಿಡ, ಅಲ್ಲೇನೋ ಹುಣಸೆ ಮರ ಇದೆ, ದೆವ್ವ ಬರ್ಬಿಡುತ್ತೆ, ತೋಟದೊಳಗೆ ಗಾಳಿ ಆಡ್ತಾ ಇರುತ್ತೆ, ಅದೆಲ್ಲ ಕಾರಣ. ಇದು ಒಂದು ಕಾರಣ ಇಲ್ಲ. ಆಮೇಲೆ ಹಿಂದಿನವರು ಅವರು ಹೇಳಿರೋ ರೆಫರೆನ್ಸು ನಿಮ್ಗೆ ತುಂಬ ಮೋಟಿವ್ ಆಗಿ ಕಾಣ್ಬೋದು. ಬಟ್ ನೀವು ಅದನ್ನ ಸ್ಟಡಿ ಮಾಡ್ತಾ ಹೋದ್ರೆ ನಿಮಗೆ ಏನಾದ್ರು ನೇಚರ್ ರಿಲೇಟಿವಿಟೆಡ್, ಅವರು ಹುಣಸೆ ಮರದ ಏನಾದ್ರು ಆಕ್ಸಿಜನ್ ಕಮ್ಮಿ ಲೆವೆಲ್ಲು, ಹೈ ಲೆವೆಲ್, ಅದಕ್ಕೋಸ್ಕರ ಮಲ್ಕೊಬಾರ್ದು ಅಂತ ಹೇಳ್ತಾರೆ. ಅದು ಆಕ್ಸಿಜನ್ ರಿಲೇಟೆಡ್ ಟು ಆಕ್ಸಿಜನ್ನು ಆ ಥರ. ಬಟ್ ಅವ್ರು ಏನು ಹೇಳಿದ್ರೆ ಇದ್ರಲ್ಲಿ ಜನ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಅರ್ಥ ಮಾಡ್ಕೊಳ್ಳೋ ಅನ್ನೋದಕ್ಕೋಸ್ಕರ ದೇವರು ಆಗಲಿ ಇಲ್ಲ ಆಪೋಸಿಟ್ ದೆವ್ವ ಆಗಲಿ ಈ ಥರ ರೀಸನ್ಗಳು ಇಟ್ಕೊಂಡಿದ್ರು. ಈ ಒಂದು ರೀಸನ್ ಕೊಡ್ತಿದ್ರು, ತೋಟಕ್ಕೆ ಹೋಗ್ಬಾರ್ದು ಗಾಳಿ ಬರುತ್ತೆ. ಅದ್ರ ಹಿಂದಿನ ಉದ್ದೇಶ ಇದು. ಹೌದು, ತೋಟಕ್ಕೆ ಹೋಗ್ಬೇಡ ನೀನು, ಅಲ್ಲಿ ಏನೋ ಕ್ರಿಯೆಗಳು ನಡೀತಾ ಇರುತ್ತೆ. ಆ ಕ್ರಿಯೆ ಮೊನ್ನೆ ನಾವು ಯಾವುದು ಇದ್ರ ಬಗ್ಗೆ ತುಂಬ ಚೆನ್ನಾಗಿತ್ತು. ಯಾರು ನಮ್ಮ ದಾವಣಗೆರೆ ಸರ್ ರಾಘವ ಅವರು ಅರ್ತ್ ಮೂವ್ಮೆಂಟ್ ಬಗ್ಗೆ ಹೇಳಿದ್ರಲ್ಲ, ಹುಣ್ಣಿಮೆ ಅಮಾವಾಸ್ಯೆ ಟೈಮ್ಗೆಲ್ಲಿ ಆ ಟೈಮಲ್ಲಿ ಆದಾಗ ವಾಟರ್ ಫ್ಲೋ, ಕ್ಯಾಲಿಬರ್ ಮೂವ್ಮೆಂಟು, ಆ ಟೈಮಲ್ಲಿ ಗಿಡಕ್ಕೆ ಯಾವಾಗ ನೀರು ಕೊಡಬೇಕು, ಅಮಾವಾಸ್ಯೆ ಟೈಮಲ್ಲಿ ಕೊಡಬೇಕು, ಚಂದ್ರನ ಪೂರ್ಣ ಚಂದ್ರ ಇರ್ಬೇಕಾದ್ರೆ ಟುವರ್ಡ್ಸು ರೂಟ್ಸ್ಗೆ ವಾಟರ್ ಫ್ಲೋ ಇರುತ್ತೆ, ಅದೇ ಅಮಾವಾಸ್ಯೆ ಟೈಮಲ್ಲಿ ಇರೋದಿಲ್ಲ, ಆ ಟೈಮಲ್ಲಿ ನೀರುಗಳು ಕೊಡಬೇಕು ಅಂತ. ಅದೆಲ್ಲ ಎಷ್ಟು ಸೈನ್ಸ್ ಇದೆ ನೋಡಿ ಅದ್ರ ವಿಷಯಗಳಲ್ಲಿ. ಹೌದು, ಅಂದರೆ ಆಕರ್ಷಣೆ ಮಾಡುತ್ತೆ ಹುಣ್ಣಿಮೆ. ಹೌದು, ಹುಣ್ಣಿಮೆ ಚಂದ್ರ ಸಮುದ್ರದ ನೀರನ್ನು ಆಕರ್ಷಣೆ ಮಾಡ್ತಾನೆ ಅಂದ್ರೆ ಭೂಮಿಲಿರೋ ನೀರನ್ನು ಹೇಳ್ಕೊಡುತ್ತೆ, ಆಕರ್ಷಣೆ ಮಾಡಲೇಬೇಕು. ಅದು ಎಸ್ಪೆಷಲಿ ಎಲ್ಲಿ ಆಗುತ್ತೆ ನಿಮಗೆ, ಯಾವ ಜಮೀನಿನಲ್ಲಿ ಮರಗಳು ಜಾಸ್ತಿ ಇರುತ್ತೆ, ಡೀಪ್ ರೂಟ್ ಇರುತ್ತೆ, ಏನು ಹೇಳ್ತಾರೆ ತಾಯಿ ಬೇರು ವೈಟ್ ಬಿಳಿ ಬೇರು ಹೇಳ್ತಾರಲ್ಲ, ಯಾವುದು ಡೀಪ್ ರೂಟ್ ಹೋಗಿರುತ್ತೆ ಅದು ರಂಧ್ರಗಳ ಮುಖಾಂತರ ಇದು ಮಾಡಿಕೊಂಡು ವಾಟರ್ ಸೋರ್ಸ್ನ ಐಡೆಂಟಿಫೈ. ಬಟ್ ನೀವು ಬರೀ ಬೆಳೆಗಳೇ ಮಾಡಿಕೊಂಡು, ಬೆಳೆಗಳದೆಲ್ಲ ಏನು ನಾರ್ಮಲ್ ಆಗಿ 3/4 ಅಡಿ 1 ಅಡಿ ಕೆಳಗಡೆ ಹೋಗಿರಲ್ವಲ್ಲ ಸರ್. ಓಕೆ, ಹೌದು. ಬೇರೆ ಏನೇ ಬೆಳೆ ಬೆಳೆದ್ರು ಅದ್ರದ್ದು ಹೋಗಿಲ್ಲ, ಅದಕ್ಕೆಲ್ಲ ಅದು ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ ಅದು. ಹಾಂ ಸರ್, ಅದು ಒಂದು ಬಾಳೆಹಣ್ಣು ನೋಡಿದೆ, ಹಂಗಾಗಿ ಇಲ್ಲಿಗೆ ಬಂದಿದ್ದು. ಬಾಳೆಹಣ್ಣು ಆಗ್ಬಿಟ್ಟಿದೆಯಲ್ಲ ಸರ್ ಇಲ್ಲಿ ಪಕ್ಷಿಗಳಿಗೆ ಅಂತಾನೆ. ಹೌದು, ಅದಕ್ಕೆ ಬಿಟ್ಬಿಟ್ಟಿದ್ದೀವಿ ಸರ್ ನಾವು. ಹಾಂ ಹಾಂ, ಹೇಳಿದ್ನಲ್ಲ ನಾವು ಒಂದು 4-5 ಗೊನೆ ನಾವು ಅದಕ್ಕೆ ಬಿಟ್ಬಿಡ್ತೀವಿ ನಾವು. ಅಲ್ಲ, ಪಕ್ಷಿಗಳಿಗೆ ಕ್ಷಮೆ ಇಟ್ಕೊಳ್ಳ ನಾವು ತಗೊಂತೀರಾ ನೀವು? ಸಿಕ್ಕಿತು ಇದು ಪಕ್ಷಿಗಳ ಕ್ಷಮೆ ಕೇಳಿದ್ದೀನಿ. ಎಸ್ ಸರ್, ಪ್ಲೀಸ್. ನೀವು ತಿಂತಿರೋದನ್ನ ನಾನು ಒಂದು ತಿನ್ಕೋಬೇಕು ಪ್ಲೀಸ್ ಪ್ಲೀಸ್. ಯಾಕಂದ್ರೆ ನಾನು ಪ್ರಾಣಿನೇ, ನೀವು ಪ್ರಾಣಿನೇ. ಹೌದೌದು, ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ನಮಗೆ ಸ್ವಲ್ಪ ಅಲ್ಲ, ನಮಗೂ ಟೆಕ್ನಿಕಲಿ ನೋಡಿದ್ರೆ ಅಷ್ಟೇ, ಅದಕ್ಕೂ ಇದ್ದಂಗೆ ಅದು 4 ಕೈ ಕಾಲು ಅಂತ ಹೇಳ್ತೀವಿ, ಅದನ್ನ ನಡೆದಾಡೋದಕ್ಕೆ ಬಳಸ್ಕೊಳುತ್ತೆ. ನಾವು 2 ಕೆಳಗಡೆ ಇಟ್ಕೊಂಡಿದ್ದೀವಿ, 2 ಮೇಲೆ ಸಮಾನಾಂತರವಾದ ಒಂದು ಹಕ್ಕಿದೆ ಪ್ರಕೃತಿಲಿ. ಹೌದೌದು, ನನಗೂ ನಿಮಗೂ ಪ್ರಾಣಿಗೂ ಸರಿ ಸಮಾನಾಂತರವಾದ ಒಂದು ಹಕ್ಕಿರುತ್ತೆ, ಅದನ್ನ ನಾವು ಜಾಸ್ತಿ ತಗೋತಾ ಇದೀವಿ. ಅದು ಎಲ್ಲೂ ಯಾರು ಡಾಮಿನೇಟ್ ಮಾಡಬಾರ್ದು, ನಾವು ಡಾಮಿನೇಟ್ ಮಾಡ್ತಾ ಇದೀವಿ. ಹೌದು, ಹಾಗಾಗಿ ನಾನು ಕ್ಷಮೆ ಕೇಳಿದ್ದು. ಹೌದು, ಇಲ್ಲ ನಾರ್ಮಲ್ ಆಗಿ ನಾನು ಡಾಮಿನೇಟ್ ಏನೋ ನಾವು ಅದೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ನಾವು ಮನುಷ್ಯರು ನಾಗರಿಕತೆ ಬುದ್ಧಿವಂತಿಕೆ ಎಲ್ಲ ಕಲ್ತ್ಬಿಟ್ಟಿದೀವಿ ಅಂತ ಅನ್ಕೊಂಡು ಭ್ರಮೆ ಅದಷ್ಟೇ, ಅದು ಭ್ರಮೆ. ಆ ಭ್ರಮೆನಲ್ಲಿ ನಾವು ಆ ಡಾಮಿನೇಷನ್ ಮಾಡ್ಕೊಂಡಿದ್ದೇವೆ. ಹಣ್ಣು ತಿನ್ನೋಣ ಸರ್, ಬನ್ನಿ ಸರ್, ಹಣ್ಣು ತಿನ್ನೋಣ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀವು ತಿನ್ನಿ ಸರ್. ತಿನ್ನೋಣ ಬನ್ನಿ ಸರ್. ನೀವು ಟೇಸ್ಟ್ ಮಾಡಿ, ನೀವು ಟೇಸ್ಟ್ ಮಾಡ್ಬಿಟ್ಟು ಹೇಳಿ. ನಿಮ್ಗೆ ಸಂಜೆ ಹೊತ್ತು ಬಂದ್ಬಿಟ್ರೆ ಸಂಜೆ, ಆಮೇಲೆ ಅರ್ಲಿ ಮಾರ್ನಿಂಗು, ಅಂದ್ರೆ ನ್ಯಾಚುರಲ್ ಆಗಿ ಬೆಳೆದಿರೋ ಬಾಳೆಹಣ್ಣು. ಅವಾಗ ನೀವು ಫಸ್ಟ್ ಕ್ರಾಪ್ ಅಲ್ಲಿ ಹೋದಾಗ ಸೈಜ್ ಇರ್ಲಿಲ್ಲ. ಹೌದೌದು, 2ನೇ ಕ್ರಾಪ್ ಎರಡನೇದು ಅಂದ್ರೆ ಈ ಭೂಮಿಗೆ ಇದು ಒಕ್ಕೊಂತ, ಇಲ್ಲಿನ ಮಣ್ಣಿಂದನೇ ತಗೊಂಡಿರೋ ಅಂಶಗಳನ್ನ ತಗೊಂಡು ಬೆಳೆದಿರೋದು. ಹೌದು ಹೌದು ಹೌದು, ಅದು ಚೆನ್ನಾಗಿದೆ. ಟೇಸ್ಟ್ ನೋಡಿ. ಚೆನ್ನಾಗಿದೆ ಸರ್. ಇನ್ನು ಕಳಿಬೇಕಿತ್ತು ಹಣ್ಣು, ಇನ್ನು ಸ್ವಲ್ಪ ಆಗ್ಬೇಕಿತ್ತು. ನಾನು ಸ್ವಲ್ಪ ಆತರ ಪಟ್ಟೆ, ಸ್ವಲ್ಪ ಕಸೆ ಇತ್ತು ಅನ್ಸುತ್ತೆ ಅಲ್ಲ. ಅದೇ ನಾನು ಸ್ವಲ್ಪ ಆತರ ಪಟ್ಟೆ, ಯಾಕಂದ್ರೆ ಹಣ್ಣು ನೋಡಿದ ತಕ್ಷಣ ಆಸೆ ಆಯ್ತಲ್ಲ. ಇದನ್ನ ಪಕ್ಷಿ ಬಿಟ್ಟಿದ್ದು ಅದೇ ಕಾರಣಕ್ಕೆ. ಹೌದು,
ಆಮೇಲೆ ಇಲ್ಲಿ ನಿಮಗೆ ಅಲ್ಲಿ ಡ್ರಮ್ಗಳು ಕಾಣ್ತಾ ಇದೆಯಲ್ಲ ಸರ್, ಅದು ಮಾವಿನ ಮರದ ಕೆಳಗೆ ನೋಡಿ, ಇಲ್ಲಿ ನವಿಲು ನಾನು ಎದುರುಕೊಳ್ಳಲ್ಲ ನವಿಲಿಗೆ. ಇಲ್ಲ, ಇಲ್ಲಿ ಮಿನಿಮಮ್ ಅಂದರೂ ಸಂಜೆ ಅಷ್ಟರೊಳಗಡೆ ಇಲ್ಲೇ ವಾಸಸ್ಥಾನ. ಒಂದು ಕಡಿಮೆ ಅಂದರೂ ನಿಮಗೆ ಒಂದು 25-30 ಅಳಿಲ್ಗಳಿರುತ್ತೆ, ನವಿಲ್ಗಳಿರುತ್ತೆ. ಆಮೇಲೆ ನನ್ನ ತೊಗರಿ ಸ್ಟಾರ್ಟ್ ಆಯ್ತಲ್ಲ, ನನ್ನ ತೊಗರಿ ಸ್ಟಾರ್ಟ್ ಆಗಿದ್ದ ಒಂದು 3 ಮಂತ್ಸ್ಗೆಲ್ಲ ಅಲ್ಲಿ ಒಂದು ಇವಾಗಿಲ್ಲ ಅದು ಜೇನು ಎಲ್ಲಿಂದ ಅಂತ ಬಂದು ಗೊತ್ತಿಲ್ಲ ಸರ್, ವೈಲ್ಡ್ ಜೇನು ಒಂದು ದೊಡ್ಡ ಬಂದು ತುಂಬ ದೊಡ್ಡದು ಕಟ್ಬಿಡ್ತು ಒಂದು ತೆಂಗಿನ ಮರದಲ್ಲಿ ಇತ್ತು. ಈ ತೊಗರಿ ಇರೋವ್ರಿಗೂ ಮೊನ್ನೆವರೆಗೂ ಇತ್ತು ಅದು. ಒಂದೇನಂದರೆ ನಾವು ಬ್ರಷ್ ಕಟ್ಟರು ಅದೆಲ್ಲ ಯೂಸ್ ಮಾಡ್ಬೇಕಾದ್ರೆ ಸೌಂಡ್ ಬರದೇ ಇರೋ ಥರ ನಿಧಾನವಾಗಿ ಯೂಸ್ ಮಾಡ್ತಾ ಇದ್ದೆ ಅಲ್ಲಿ. ಈಗ ಮೊನ್ನೆ ಒಂದು 10 ದಿನದಿಂದ ಕಾಣಿಸ್ತಾ ಇಲ್ಲ, ಎಲ್ಲ ಅಷ್ಟೂ ಹೊರಟುಬಿಟ್ಟಿದೆ. ಅಲ್ಲೊಂದು ತೆಂಗಿನ ಮರದ ಮೇಲೆ ಇತ್ತು ಪೂರ್ತಿ. ಪಕ್ಷಿ ಹಾಕಿರೋ ಗಿಡನ ಇದು ಸೀಬೆ? ಹೌದು ಸರ್, ಇದೆಲ್ಲ ಇನ್ನೂ ಇದೆ, ಇನ್ನೊಂದು 15-20 ಗಿಡಗಳು ಅದೇ ಥರ ಉದ್ದ ಅದಕ್ಕೆಲ್ಲ ಕಡೆ ಹಾಕೊಂಡು ಹೋಗಿದೆ. ಇದು ಅಷ್ಟೇ. ಓ, ಏನು ಸರ್ ಇಷ್ಟಪ್ಪ ಇದೆಯಲ್ಲ, ಹಣ್ಣಾಗಿಲ್ಲ ಅಷ್ಟೇ. ಹಾಂ, ಕಾಯಿ. ಹಾಂ, 2 ಇದೆ ಇಲ್ಲೇ. ಹಾಂ, ನೋಡಿ ನಮ್ಮ ನಾಟಿ ಹೆಂಗಿರುತ್ತೆ ಅಂತ. ಹೌದೌದು. ಹಾಂ, ನಮ್ಮ ಪಕ್ಷಿಗಳು ಹಾಕೋದೆಲ್ಲ ನಾಟಿನೇ. ಹೌದು, ನೀವು ಕೇಳ್ತಿದ್ರೆ ಅನ್ಸುತ್ತೆ, ನಾನೆಲ್ಲೋ ಮೊನ್ನೆ ಓದಿದ ಜ್ಞಾಪಕ. ವರ್ಲ್ಡ್ ಏನೋ ಹೇಳ್ತಾರೆ ಕಾಸ್ಟ್ಲಿಯೆಸ್ಟ್ ಕಾಫಿ ಅಂತ ಹೇಳ್ತಾರಲ್ಲ, ಅದು ಒಂದು ಪ್ರಾಣಿ, ನಮ್ಮದ ಮುಂಗುಸ್ ಟೈಪ್ ಒಂದು ಪ್ರಾಣಿ ಇರುತ್ತಂತೆ. ಅದು ಕಾಫಿ ಬೀಜ ತಿಂದ್ಬಿಟ್ಟು ಅದು ಶಿಟ್ಟಿಂದ ಬರುತ್ತೆ, ಅದನ್ನ ತಗೊಂಡು ಕಾಫಿ ಪೌಡರ್ ಇದು ಮಾಡ್ತಾರಂತೆ, ಎಕ್ಸ್ಟ್ರಾಕ್ಟ್ ಮಾಡಿ. ದಟ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಕಾಫಿ ಆಫ್ ದ ವರ್ಲ್ಡ್ ಅಂತ ಇದು. ಹೌದು, ಅದನ್ನು ಇದೆಲ್ಲ ಹಳೆ ಮರಗಳು ಸರ್, ತೆಂಗು ಇದೆಲ್ಲ. ಹಾಂ ಸರ್, ಇದೆಲ್ಲ 25 ವರ್ಷದ ಮರಗಳಿದೆಲ್ಲ. ಮಾವಿದೆ, ನಿಮಗೆ ತೆಂಗಿದೆ. ಇದು ನಮ್ಮ ಮುಂದೆ ಮನೆಗೆ ಅಂತ ಜಾಗ ಬಿಟ್ಕೊಂಡಿದ್ದೀವಿ. ಅದಕ್ಕೆ ಈಗ ಸದ್ಯಕ್ಕೆ ಇಲ್ಲಿ ನಾನು ಮುಂದೆ ಒಂದು 120 ಗಿಡಗಳನ್ನ ಇಡ್ಬೋದು, ಹಣ್ಣಿನ ಗಿಡಗಳು. ಆ ಥರ ಜಾಗ ಬಿಟ್ಕೊಂಡಿದ್ದೀನಿ. ಈಗ ಒಂದು 28 ಗಿಡಗಳಿಗೆ ಗೊತ್ತಿದೆ, ನೆಟ್ಟಿದ್ದೀವಿ. ಇದು ಗೊತ್ತಿಲ್ಲ, ಇದೆಲ್ಲ ನನ್ನ ವೈಫ್ ಗೊತ್ತು. ಎಲ್ಲ ಥರದ್ದು ಫಲಗಳಿದೆ, ರಾಮ್ ಫಲ್, ಲಕ್ಷ್ಮಣ್ ಫಲ್, ಹನುಮಾನ್ ಫಲ್ ಎಲ್ಲ ಬಿಟ್ಟಿದ್ದೀವಿ. ಅದು ಮೋಸ್ಟ್ಲಿ ಇದಿರಬೇಕು, ಇರ್ಬೇಕು ಸರ್. ಇದು ಮೋಸ್ಟ್ಲಿ ಕರಳಿ ಇರಬೇಕೇನೋ ಇದು. ಇದು ಅದು ನನಗೆ ತಿಳಿದಂಗೆ ಇದಿರಬೇಕು, ಸ್ಪೈಸ್ ಬರುತ್ತಲ್ಲ ಸರ್, ಇದಾ? ಹಾಂ, ಅದಿರಬೇಕು. ಇದು ಚಕ್ಕೆ ಇರಬೇಕೇನೋ ಅಂತ. ಅಲ್ಲ ಸರ್, ಹೌದಾ? ಇದು ಹಣ್ಣಿಗೆ ಸಂಬಂಧಪಟ್ಟಿದ್ದೆ ಸರ್. ನೇರಳೆ ಅನಿಸುತ್ತೆ ಸರ್ ಇದು. ನೇರಳೆನೋ ಇಲ್ಲ ಅಂದರೆ ಪನ್ನೇರಳೆ ಅಂತೀವಲ್ಲ, ಹಾಂ ಹಾಂ, ಅದಿರ್ಬೋದು. ಓಕೆ, ಅದು ತೈವಾನ್ ಪಿಂಕ್. ಇದು ಅದು ಬಂದಿತ್ತು ಆಲ್ರೆಡಿ, ಒಂದು ರೌಂಡ್ ಕೊಡ್ತದು, ಅಷ್ಟರಲ್ಲೇ ಕೊಡ್ತದು. ಓಕೆ, ಅದು ಮುಂದೆ ಉದ್ದಕ್ಕಂಗೆ ಇದೆ, ಡ್ರ್ಯಾಗನ್ ಇದೆ, ದಾಳಿಂಬೆ ಇದೆ, ಎಲ್ಲ. ದಾಳಿಂಬೆ ಚೆನ್ನಾಗಿ ಬರ್ತಾ ಇದೆಯಾ? ಹಾಂ, ನಾವು ಅದೇನು ಸ್ಪೆಷಲ್ ಕೇರ್ ಅಂತ ಏನು ಮಾಡಿಲ್ಲ. ಏನು ಕೇರ್ ಮಾಡಿಲ್ಲ, ಅದ್ರ ಮಧ್ಯದಲ್ಲೇ ಹೋಗ್ತಾ ಇದೆ, ಬರ್ತಾ ಇದೆ. ಅಲ್ಲ, ನೀವು ಯಾವ್ದಾದ್ರು ಕಿತ್ಕೊಂಡಿದ್ದೀರಾ? ಇಲ್ಲ, ಇದು ಬಂದಿಲ್ಲ ಸರ್, ಬರ್ತಾ ಇದೆ. ಇನ್ನು ಸ್ಟಾರ್ಟ್ ಆಗಿಲ್ಲ. ಫ್ಲವರಿಂಗು ಆಮೇಲೆ ಸಣ್ಣ ಇದು ಸ್ಟಾರ್ಟ್ ಆಗಿದೆ, ಬಡ್ ಸ್ಟಾರ್ಟ್ ಆಗಿದೆ. ಇವೆಲ್ಲ ನಿಂತ್ಕೋತಾವ? ನಿಲ್ಬೇಕು ಸರ್, ಇವಾಗ ಸ್ಟಾರ್ಟ್ ಆಗಿದೆ ಸರ್, ಈಗ ಸ್ಟಾರ್ಟ್ ಆಗಿದೆ ಇದು. ಹಂಗಾಗಿ ನಿಮಗೆ ಗೊತ್ತಿಲ್ಲ, ಇನ್ಮೇಲೆ ನೋಡಬೇಕು. ಹೌದು ಸರ್. ಚೆನ್ನಾಗಿದೆ ಸರ್ ನಿಮ್ಮ ತೋಟ. ಒಂದು ಚೂರಿಗೂ ಜಾಗನ ವ್ಯರ್ಥ ಮಾಡಿದೆ, ವೇಸ್ಟ್ ಮಾಡಿದೆ. ಪ್ರತಿಯೊಂದು ಜಾಗದಲ್ಲೂ ಗಿಡ ಹಾಕಿದ್ದೀರಾ? ಹೌದು ಸರ್. ಅವ್ರು ಏನಂದರೆ ಪ್ರತಿಯೊಂದು ಗಿಡ ಹಾಕಿದರೆ ಒಂದು ಗಿಡ ಇನ್ನೊಂದು ಗಿಡಕ್ಕೆ ಸಹಬಾಳತ್ವೆ ಅಂತ ಹೇಳ್ತಾರಲ್ಲ, ಸಿಂಬಿಯೋ ಸಿಸ್ಟಮ್ ಅಂತ ಹೇಳ್ತಾರಲ್ಲ, ಆ ಥರ ಒಂದಕ್ಕೆ ಹೊಂದಾಣಿಕೆ ಆಗೋ ಥರದಲ್ಲಿ. ನೋಡಿ, ಇಲ್ಲಿ ನಮ್ಮ ಅಪ್ರಾಕ್ಸಿಮೇಟ್ಲಿ ಜಮೀನಲ್ಲಿ ಮಧ್ಯದಲ್ಲಿ ಕಾಣಿಸುತ್ತೆ, ಇದು ಬಗ್ಗಿದೆ. ಇಲ್ಲಿ ಜಮೀನ್ ಜೊತೆನೇ ಬಂದಿದ್ದು. ಈ ಜಾಗದಲ್ಲಿ ಕೆಂಪು ಮಣ್ಣು, ಆಮೇಲೆ ಎಲ್ಲ ಜಾಗದಲ್ಲೂ ಬೇವು ತುಂಬ ಚೆನ್ನಾಗಿ ಬೆಳೆಯುತ್ತೆ ಸರ್ ಇಲ್ಲಿ. ಅದಾಗಿದ್ದೇ ಬಂದಿರೋ ಬೇವುಗಳು. ಹೌದು ಸರ್, ಹೌದು. ಇಡೀ ಜಮೀನಲ್ಲಿ ಅಲ್ಲೂ ಇದೆ, ನೀವು ನೋಡಿರ್ಬೇಕು ಆ ಬೇವುಗಳು. ಅದನ್ನೆಲ್ಲ ಹಂಗೆ ಉಳಿಸ್ಕೊಂಡಿದ್ದೀವಿ, ಅಲ್ಲೆಲ್ಲ ಬೇವಿದೆ ನಿಮಗೆ. ಅದನ್ನು ಹೇಳಿದ್ನಲ್ಲ, ನೀಮಾಸ್ತ್ರ ಮಾಡೋದಕ್ಕೆ ಇದೆಲ್ಲ ತುಂಬ ಹೆಲ್ಪ್ ಆಯಿತು ನಮಗೆ. ಇದು ನಾವು ಹಾಕಿದ್ದಲ್ಲ, ಇದೆಲ್ಲ ಆಗಲೇ ಬಂದಿರೋದು, ಅದಾಗಿದೆ ನೇಚರ್ ಆಗಿ ಹಾಗೆ ಬಂದಿರೋದು. ನಮಗೆ ನೀಮಾಸ್ತ್ರ ಮಾಡಲಿಕ್ಕೆ ಹೊರಗಡೆ ಹೋಗಿ ತರೋ ಬದಲು ನಮಗೆ ಇಲ್ಲಿಂದ ಜಮೀನಲ್ಲಿ ಇರೋದನ್ನೇ ತಗೊಂಡು ಮಾಡ್ಕೊಂಡ್ವಿ ಇದನ್ನೆಲ್ಲ. ಡ್ರ್ಯಾಗನ್ ಫ್ರೂಟ್ ಇದೊಂದು ಹಾಕಿದ್ದೀರಾ? ಬರ್ತಾ ಇದೆಯಾ? ಹೌದು ಸರ್, ಬರ್ತಾ ಇದೆ. ಇದೆಲ್ಲ ಬಾಳೆ ಅದೇನೆ ಸರ್, ಬಾಳೆ. ಒಂದು 5 ಅವಾಗ ಹಾಕಿರೋದು ಲೋಕಲ್, ಒಂದು ರಸ್ಪುರಿ, ಇನ್ನು 4 ಲೋಕಲ್ ಮಾವಿನ ಮರಗಳಿದೆ. ಎಲ್ಲಿಂದ ಬರುತ್ತೆ ಹಂದಿಗಳು? ಅಲ್ಲಿ ಪಕ್ಕ ಕಬ್ಬಿದೆಯಲ್ಲ, ಕಬ್ಬಿನಲ್ಲಿ ನೀರು ಯಾವಾಗಲೂ ಕಬ್ಬು ನಿಲ್ಲಿಸೋದ್ರಿಂದ, ಕಬ್ಬಿನಲ್ಲಿ ನೀರು ನಿಲ್ಲೋದ್ರಿಂದ ಮಣ್ಣು ತುಂಬ ಮೆದು ಇರುತ್ತಲ್ಲ, ಅದರಿಂದ ಆ ಬಾರ್ಡ್ರ್ಗಳಲ್ಲಿ ಅದೆರಡರ ಮಧ್ಯದಲ್ಲಿ ನೀವು ಬೇಲಿ ಹಾಕಿದ್ರು ಕೂಡ ನೋಡಿ ಇಲ್ಲಿ
ಓಹೋ, ಈ ಥರ ಮಾಡ್ಕೊಂಬಿಡುತ್ತೆ ಬಂದು ಹೋಗೋಕ್ಕೆ. ಇಲ್ಲಿ ಹಾಂ ಈ ಥರ ಬೇಲಿ ಮಾಡ್ಕೊಂಬಿಡುತ್ತೆ ಇದು. ಹಾಂ ಹಾಂ. ಇದು ನೀವು ಇಲ್ಲಿ ಮುಚ್ಚಿದ್ರೆ ಮತ್ತೆ 2 ದಿನ ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಮಾಡ್ಕೊಳುತ್ತೆ. ಈ ಥರ ನಮಗೆ ಇಲ್ಲ ಅಲ್ಲಿ ನೋಡಿ ಎಲ್ಲ ಮುಚ್ಚಿದೀವಲ್ಲ ನೋಡಿ ಅಲ್ಲಿ ಮುಚ್ಚಿದೀವಿ, ಅಲ್ಲಿ ತೆಂಗಿನ ಗರಿ ಎಲ್ಲ ಹಾಕ್ಬಿಟ್ಟು ಓಕೆ. ಅದು ಮತ್ತೆ ಇಲ್ಲಿ ಮಾಡ್ಕೊಂಡಿದೆ. ಅಲ್ಲಿತ್ತು ಫಸ್ಟು, ಇಲ್ಲಿ ಮಾಡ್ಕೊಂಡಿದೆ ಓಕೆ. ಆ ಥರ. ಓಕೆ ಸರ್, ಓಕೆ. ಬಟ್ ಅಗಸೆ ಇನ್ನು ನಾವು ಪ್ರಾಬಲ್ ಇನ್ನೊಂದು ವರ್ಷ ಆಮೇಲೆ ಆಗ್ಬೋದು ಸರ್. ಆಮೇಲೆ ಏನಾದ್ರು ಮಾಡ್ಬೇಕಾದ್ರೆ ಅಗಸೆ ತುಂಬ ಬೀಜಗಳು ಬೀಳ್ತಾ ಇದೆಯಲ್ಲ, ಅದು ವ್ಯಾಲ್ಯೂ ಅಡಿಷನ್ ಥರ ಹೌದು. ಏನಾದ್ರು ಮಾಡಿ ಬೀಜಗಳು ತೆಗೆದು ಪೌಡರ್ ಮಾಡಿ. ವ್ಯಾಲ್ಯೂ ಅಡಿಷನ್ ತುಂಬ ಮಾಡ್ತಾರೆ ಸರ್ ಅದ್ರ. ಹೌದು ಅನ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಇದೆ ಸರ್. ಅದು ಸ್ಟೇಜ್ ಬೈ ಸ್ಟೇಜು. ನನಗೆ ಫಸ್ಟ್ ಗಿಡ ನಿಲ್ಲಬೇಕಾಗಿತ್ತು. ಗಿಡ ನಿಲ್ತು. ಪ್ರಾಬಬ್ಲಿ ಈ ಸಮ್ಮರ್ನಲ್ಲಿ ನಾನು ಕೆಳಗಡೆ ಬೋರ್ವೆಲ್ ನೋಡಿದ್ರಲ್ಲ, ಅದ್ರ ಕೆಳಗಡೆ ಕೃಷಿ ಹೊಂಡ ಮಾಡಿ ನೀರೆಲ್ಲ ಅಲ್ಲಿ ಕೆಳಗೆ ಡೌನಲ್ಲಿ ಇದು ಮಾಡಿ ಕೃಷಿ ಹೊಂಡ ಮಾಡಿ, ಆ ಕೃಷಿ ಹೊಂಡದಲ್ಲಿ ಮೀನು ಆಮೇಲೆ ಆ ಮಧ್ಯದಲ್ಲಿ ಫೆನ್ಸಿಂಗ್ ಮಾಡಿ ನಾಟಿ ಕೋಳಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು. ಅದರದ್ದು ಕೃಷಿ ಹೊಂಡ ಮಾಡಿ ಆ ಮೀನು ಇರೋದ್ರಿಂದ ಎವ್ರಿ ಲೈಕ್ 1 ವೀಕ್ಗೆ ಒಂದ್ಸಲ ಮೀನಿನಲ್ಲಿ ಒಳ್ಳೆ ಅಮೋನಿಯಾ ಆಮೇಲೆ ಕ್ಲೋರೈಡು ಅದರದ್ದು ರಿಸರ್ಚ್ ಮಾಡಿದಾಗ ಮೀನುಗಳದ್ದು ಅಡ್ಡೆ ಒಳ್ಳೆ ಇದರ ಸೋರ್ಸ್ ಅಂತೆ. ಅದನ್ನು ಪಂಪ್ ಮಾಡಿಕೊಂಡ್ರೆ ಗಿಡಗಳಿಗೆ ಒಳ್ಳೆ ಯೂರಿಯಾ ಆದಂಗೆ ಆಗುತ್ತೆ, ನ್ಯಾಚುರಲ್ ಇದಾದಂಗೆ ಆಗುತ್ತೆ. ಅದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಾನು. ಓಕೆ ಸರ್, ಓಕೆ. ಅದು ಮಾಡಿ ನೆಕ್ಸ್ಟ್ ಸ್ಟೇಜ್ ಇದೆ ಅಂದ್ಕೊಂಡಿದ್ದೀವಿ. ಅಗಸೆದು ಅಗಸೆ ಎಲೆ ಪುಡಿ ಮಾಡಿಬಿಟ್ಟು ಏನಾದ್ರು ಮಾಡೋಣ ಅಂತ ಅನ್ಕೊಂಡು. ನಮಗೆ ಅಗಸೆ ಇಲ್ಲೆಲ್ಲೂ ಸಿಗಲಿಲ್ಲ ಸರ್, ಇಡೀ ತಾಲೂಕಿನಲ್ಲಿ ಸಿಗಲಿಲ್ಲ ನನಗೆ ಬೀಜ ಅವಾಗ ಹಾಕಬೇಕು ಅಂತ ಮಾಡಿದಾಗ. ಕೊನೆಗೆ ನಾನು ಯೂಟ್ಯೂಬ್ನಲ್ಲಿ ಬಸವರಾಜ್ ಸರ್ ಅಂತ ಇದ್ದಾರೆ, ಈಸ್ ಓನ್ಲಿ ಡೂಯಿಂಗ್ ಪ್ರೊಫೆಸರ್ ಏನವರು ಮಧುಗಿರಿನಲ್ಲಿ. ಮಧುಗಿರಿ ಅಲ್ಲ, ಮೈಸೂರಲ್ಲಿ ಸಿಗ್ತಿತ್ತಲ್ಲ. ನಾನು ಇಲ್ಲಿ ಅಲ್ಲಿ ನರಸೀಪುರ ಫುಲ್ ಹುಡುಕ್ತೆ, ಸಿಗಲಿಲ್ಲ. ಆಮೇಲೆ ನನಗೆ ಅಲ್ಲಿ ಅವರಿಂದ ಕೊರಿಯರಲ್ಲಿ ತರಿಸ್ಕೊಂಡೆ, ಅವ್ರು ಕಳಿಸ್ಕೊಟ್ರು ನನಗೆ. ಹೆಂಗೆ? ಅವ್ರು 800 rupees per kg ಥರ. ತುಂಬ ಚೆನ್ನಾಗಿ ಹಾಕೊಟ್ಟಿದ್ದಾರಲ್ಲ, ಇದೆಲ್ಲ 1000 ರೂಪಾಯಿ ಹೇಳ್ತಾರೆ. ಹೌದಾ? 800 rupees. ಆಮೇಲೆ 3 kg ತರಿಸ್ಕೊಂಡೆ ನಾನು. 2000 kgಗೆ ಕೊರಿಯರ್ ಚಾರ್ಜಸ್ 50 rupees. ಓಕೆ. ಟೋಟಲ್ 2550 ಏನೋ ಆಗಿತ್ತು. ಕೊರಿಯರ್ ಬಂತು, ಆವಾಗ ತಂದು ಹಾಕೊಂಡಿದ್ದು. ಇನ್ನೂ ಇಟ್ಕೊಂಡಿದ್ದೀನಿ ಅದನ್ನು. ಓಕೆ. ನೀವು ಬೀಜಗಳನ್ನ ಮಡಗಬೇಕು ಅಂತ ಇದ್ದೀರಾ ತೆಗೆದು? ಮಾಡ್ಬೇಕು ಸರ್ ಅದು. ಹೌದು ಸರ್. ನನಗೇನಂದ್ರೆ ಇಲ್ಲಿ ಅಕ್ಕಪಕ್ಕದವ್ರು ಬಂದು ಕೇಳ್ತಾರಲ್ಲ, ಎಲ್ಲರೂ ಕುರಿ ಹಸು ಸಾಕಿದಾರಲ್ಲ, ಕೇಳ್ತಾರೆ. ನಾನು ಅವ್ರಿಗೆ ನಾನು ಇಲ್ಲಿ ಗಿಡಗಳನ್ನ ಕಿತ್ತಿದ್ರೆ ಅದು ರೂಢಿ ಆದರೆ ಸರಿ ಇರಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಬೀಜ ಕೊಟ್ಟು ಕಳಿಸ್ಬಿಡ್ತೀನಿ. ನಿಮ್ಮ ತೋಟದಲ್ಲಿ ನೀವೇ ಹಾಕೊಳ್ರಪ್ಪ, ಸೆಲ್ಫ್ ಇದು. ಪ್ರತಿದಿನ ನನ್ನನ್ನೇ ಕೇಳ್ತಾ ಇರೋದು ಸರಿ ಇರೋಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನಾದ್ರೆ ಅವ್ರು ಹಾಕ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಹಸು ಕುರಿನೇ ಅದು ಚಿಕ್ಕದಲ್ಲಿ ಇರ್ಬೇಕಾದ್ರೆ ತಿಂದ್ಬಿಡುತ್ತೆ. ತಿರ್ಗಾ 1 ತಿಂಗಳಾದ್ಮೇಲೆ ಹಣ ಹಸು ತಿಂದ್ಬಿಡ್ತು, ಇಲ್ಲ ಅವ್ರು ಬೇರೆ ಯಾರೋ ಬಿಟ್ಬಿಟ್ರು ತಿಂದ್ಬಿಡ್ತು, ಅದಕ್ಕೆ ಮತ್ತೆ ಕೀಳ್ತೀವಿ ಅಂತ ಬರ್ತಾರೆ. ಅದಕ್ಕೆ ಆ ಥರ ಕೀಳಿಸ್ತೀರಾ? ಇಲ್ಲ ಸರ್, ನಾವು ಕಿತ್ತೇ ಇಲ್ಲ ನಾವು. ಒಂದು ಸ್ವಲ್ಪ ಮಾತ್ರ ಎಲೆಕ್ಟ್ರಿಕಲ್ ಪೋಲ್ ಹೋಗಿದೆ ಒಂದು, ಆ ಟೈಮಲ್ಲಿ ಮಾತ್ರ ಕಟ್ ಮಾಡಿರೋದು ಅಷ್ಟೇ. ಓಕೆ.